ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಪಡೆದುಕೊಂಡವರು ಯಾರು ಅಂತ ಬೆಳಗ್ಗೆಯಿಂದ ಲಿಸ್ಟ್ ತೋರಿಸ್ತಾ ಇದೆ ಗ್ಯಾರಂಟಿ ನ್ಯೂಸ್. ಬಟ್ ಅದರಲ್ಲಿ ಯುಟಿ ಖಾದರ್ ಕೂಡ ಸಚಿವ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲೇ ಅವರು ಸಖತ್ ಲಾಬಿ ಮಾಡಿಬಿಟ್ಟಿದ್ರು, ಒತ್ತಡ ಹಾಕಿದ್ರು, ಮಂತ್ರಿಗಿರಿ ಬೇಕೇ ಬೇಕು ಅಂತ. ಬಟ್ ಕೊನೆ ಕ್ಷಣದಲ್ಲಿ ಯುಟಿ ಖಾದರ್ ಅವರಿಗೆ ಮಿಸ್ ಆಗಿತ್ತು. ಹಾಗಾಗಿ ಅವ್ರನ್ನ ಸ್ಪೀಕರ್ ಸ್ಥಾನ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಲಾಗಿತ್ತು. ಬಟ್ ಸ್ಪೀಕರ್ ಸ್ಥಾನಕ್ಕೆ ಯುಟಿ ಖಾದರ್ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ, ಬಿಕಾಸ್ ಅವರಿಗೆ ಮಂತ್ರಿಗಿರಿ ಫಿಕ್ಸ್ ಆಗಿದೆ ಅಂತ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ವಿಧಾನಸೌಧಕ್ಕೆ ಆಗಮಿಸಿ ಸ್ಪೀಕರ್ ಸ್ಥಾನಕ್ಕೆ ರಿಸೈನ್ ಮಾಡಲಿದ್ದಾರೆ ಯುಟಿ ಖಾದರ್. ಸಿದ್ದು ಸರ್ಕಾರದಲ್ಲಿ 3 ವರ್ಷ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ಯುಟಿ ಖಾದರ್. ಅವರು ಕೂಡ ಕಾದು ಕುಳಿತಿದ್ರು, ನೆಕ್ಸ್ಟ್ ಕೊಡ್ತೀನಿ ಅಂದಿದ್ದಾರಲ್ಲ, ವೇಟ್ ಮಾಡೋಣ ಅಂತ. ಸಿಕ್ತು ಮಂತ್ರಿಗಿರಿ. ಬಟ್ ಹಾಗಾಗಿ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇವತ್ತೇನೋ ಹೋಗಿ ಅಧಿಕೃತವಾಗಿ ರಾಜೀನಾಮೆ ಕೊಟ್ಟು ಬರೋ ಸಾಧ್ಯತೆ ಇದೆ. ಯುಟಿ ಖಾದರ್ ಅವರಿಗೆ ಹಲವಾರು ಖಾತೆಯನ್ನ ನಿಭಾಯಿಸಿರುವ ಅನುಭವ ಇದೆ. ಈ ಹಿಂದೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಯುಟಿ ಖಾದರ್ ಅವರಿಗೆ ಅಗೇನ್ ಮತ್ತೆ ಮಂತ್ರಿಗಿರಿ ಫಿಕ್ಸ್ ಆಗಿದೆ. ಈಗ ಸ್ಪೀಕರ್ ಸ್ಥಾನದಲ್ಲಿ ಮುಂದುವರಿಯಕ್ಕಾಗಲ್ಲ. ಹಾಗಾಗಿ ವಿಧಾನಸೌಧಕ್ಕೆ ಹೋಗಿ ಅವರು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ರೆಸಿಗ್ನೇಷನ್ ಕೊಟ್ಟು ಬರೋ ಸಾಧ್ಯತೆ ಇದೆ ಸ್ಪೀಕರ್ ಸ್ಥಾನಕ್ಕೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಲಾಬಿ, ಒತ್ತಡ, ಕೆಲ ದಿನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಹುತೇಕರ ಫೋನ್ ಸಂಪರ್ಕಕ್ಕೆ ಸಿಗ್ಲಿಲ್ಲ ಅನ್ನುವಂಥ ವಿಚಾರಗಳಿತ್ತು. ಯುಟಿ ಖಾದರ್ ಅವರ ವಿಚಾರದಲ್ಲಿ ಮಂತ್ರಿಗಿರಿ ತಪ್ತು ಅನ್ನೋ ಕಾರಣಕ್ಕೆ ಹಂಗೋ ಹಿಂಗೋ ಮಾಡಿ ಪಕ್ಷದ ವರಿಷ್ಠರು ಮತ್ತು ನಾಯಕರು ಅವ್ರನ್ನ ಸಮಾಧಾನ ಮಾಡಿ ಸ್ಪೀಕರ್ ಆಗಿರಿ, ಮುಂದಿನ ಬಾರಿ ನಿಮಗೆ ಖಂಡಿತ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಕ್ಕೇನೆ ಯುಟಿ ಖಾದರ್ ಅವರು ಸ್ಪೀಕರ್ ಆಗೋದಕ್ಕೆ ಒಪ್ಕೊಂಡಿದ್ದು. ಸ್ಪೀಕರ್ ಸ್ಥಾನದಲ್ಲಿ 3 ವರ್ಷ ಪೂರೈಸಿರೋದು. ಅಗೇನ್ ಈಗ ಮಂತ್ರಿಗಿರಿ ಸಿಕ್ಕಿರಲಿಲ್ಲ ಅಂದಿದ್ರೆ ಅವ್ರ ನಡೆ ಬೇರೆ ಆಗಿರ್ತಿತ್ತು ಅಂತ. ಎನಿವೆ ಅವ್ರನ್ನ ಮಂತ್ರಿಗಿರಿಗೆ ಫಿಕ್ಸ್ ಮಾಡೋದ್ರಿಂದ, ಮೊದಲ ಲಿಸ್ಟಲ್ಲೇ ಅವರ ಹೆಸರು ಇರೋದ್ರಿಂದ 2 ಸ್ಥಾನದಲ್ಲಿ ಮುಂದುವರಿಯೋಕ್ಕಾಗಲ್ಲ. ಹಾಗಾಗಿ ಸ್ಪೀಕರ್ ಸ್ಥಾನಕ್ಕೆ ಅವರು ರಾಜೀನಾಮೆ ಯಾವುದೇ ಕ್ಷಣದಲ್ಲಾದರೂ ವಿಧಾನಸೌಧಕ್ಕೆ ತೆರಳಿ ಕೊಡಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.